ದೊಡ್ಡದಾಗಿ ಉರಿತಾ ಇದ್ದಾನೆ, ನಮ್ಮನ್ನ ಬೂದಿ ಮಾಡ್ತಾನೆ. ಅಗ್ನಿದೇವನ್ ಕತೆ ಕೇಳು, ಭಯ ಓಡಾಗುತ್ತೆ. ಬ್ರಾಹ್ಮಣ ದೇವ, ನಾನು ಸತ್ಯ ಹೇಳಿದ್ದಕ್ಕೆ ಈ ಫಲವೇ? ನೀವು ನನಗೆ ಶಾಪ ನೀಡಿದಿರಿ. ಒಂದು ಮಾತನ್ನು ಸದಾ ನೆನಪಿಡಿ ಬ್ರಾಹ್ಮಣ ದೇವ, ನಾನಿಲ್ಲದಿದ್ದರೆ ದೇವತೆ ಮತ್ತು ಪಿತೃಗಳಿಗೆ ಆಹಾರ ಸಿಗುವುದಿಲ್ಲ. ತುಪ್ಪ ಮತ್ತು ಸಮಿಧೆ ಅವು ಹವನದಲ್ಲಿ ಉರಿದಾಗ ಅವು ನನ್ನಿಂದಲೇ ಅವರನ್ನು ತಲುಪುವುದು. ಇಂಥ ಕಲ್ಯಾಣ ಕಾರ್ಯವನ್ನು ಮಾಡಿದ ಮೇಲೂ ನಾನು ಹೇಗೆ ಎಲ್ಲವನ್ನೂ ನುಂಗುವ ಭಕ್ಷಕನಾದೆ? ಆಮೇಲೆ ಏನಾಯ್ತು? ಆಮೇಲೆ ಅಗ್ನಿದೇವ ತನ್ನನ್ನ ಎಲ್ಲ ಜಾಗದಿಂದ ದೂರ ಮಾಡ್ದ. ಅಂದ್ರೆ ಹವನ ಯಜ್ಞ ಎಲ್ಲ ನಿಂತೋಯ್ತು. ಈ ಕಾರಣದಿಂದ ಭೂಮಿ ವಾತಾವರಣ ಹಾನಿಕರ ಆಯ್ತು. ಆಮೇಲೆ ಆಗ ಎದುರಿರೋ ಋಷಿ ಮತ್ತೆಲ್ಲ ದೇವತೆಗಳು ಬ್ರಹ್ಮನ ಹತ್ರ ಹೋದ್ರು ಮತ್ ಕೇಳಿದ್ರು ಅಗ್ನಿದೇವನ್ ನಿರ್ಧಾರಕ್ಕೆ ಪರಿಹಾರ ಹೇಳಿ ಅಂತ. ಆಗ ಬ್ರಹ್ಮದೇವ್ರೆ ಅಗ್ನಿದೇವನ್ ಕರೆದು ಹೇಳಿದ್ರು, ಸ್ವಲ್ಪ ವಿಶ್ರಾಂತಿ ತಗೋ. ನಂದರಾಜ, ನನಗೀಗ ಬೇಕಾಗಿರೋದು ನನ್ನ ಕಂದನ ಕ್ಷೇಮ ಮಾತ್ರ. ನನ್ನ ಕಂದ ಅಲ್ಲಿ ಒಂಟಿಯಾಗಿ ಹೋರಾಡ್ತಾ ಇದ್ದಾನೆ, ಯಾರು ಇಲ್ಲ ಅವನ ಜೊತೆಗೆ. ಇಲ್ಲಿ ನಾನು ವಿಶ್ರಾಂತಿ ತಗೊಂಡ್ರೆ ಆಗ ಅವನಿಗೆ ಶಕ್ತಿ ಹೇಗ್ ಸಿಗುತ್ತೆ ನಂದರಾಜ? ಹೇಗ ಅವನು ಆ ಶಕ್ತಿಶಾಲಿ ಶತ್ರು ವಿರುದ್ಧ ಗೆಲ್ಲೋಕಾಗತ್ತೆ? ಹಾಗಾಗಿ ನಾನು ನಿಲ್ಲದೇನೆ ನನ್ನ ಸಂಕಲ್ಪನ ಪೂರ್ತಿ ಮಾಡ್ಲೇಬೇಕು. ಯಶೋದೆ, 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 ಕಣ್ಬಿಡು ಯಶೋದೆ, ನಿನ್ಗೇನಾಗ್ತಿದೆ ಹೇಳು. ಪ್ರಭು. ಯಶೋದೆ, ನಿನ್ನ ಆಸ್ಥೆ ಮತ್ತು ಶುದ್ಧ ಭಕ್ತಿಗಳಿಂದಾಗಿ ನಾನು ಇಲ್ಲಿಗೆ ಬರಲೇಬೇಕಾಯಿತು. ಇದೆಲ್ಲ ನಿಮ್ಮ ಕರುಣೆ ಪ್ರಭು. ಈ ನಿಮ್ಮ ಭಕ್ತಿಯ ಅಪೂರ್ಣ ಸಂಕಲ್ಪದ ನಂತರನು ನೀವ್ ನನಗೆ ದರ್ಶನ ನೀಡಿದ್ರಲ್ಲ. ಶುದ್ಧ ಮನಸ್ಸಿನಿಂದ ನೀಡಿದ ಒಂದು ತಪ ಮತ್ತು ಒಂದು ಜಪವು 101 ತಪ ಮತ್ತು 1001 ಜಪಗಳಿಗೆ ಸಮವಾಗಿರುತ್ತದೆ ಯಶೋದೆ. ನಿನ್ನ ಭಕ್ತಿಗೆ ನಾನು ಅತಿ ಪ್ರಸನ್ನನಾಗಿದ್ದೇನೆ. ಹಾಗಾದ್ರೆ ಪ್ರಭು, ಈ ತಾಯಿಯ ಸೆರಗಲ್ಲಿ ನಿಮ್ಮ ಕೃಪೆಯ ಪ್ರಸಾದ ನೀಡಿ. ಚಿಂತಿತಳಾಗಬೇಡ ಯಶೋದೆ, ನಿನ್ನ ಪುತ್ರ ಸಕುಶಲವಾಗಿ ನಿನ್ನ ಬಳಿ ಬರಲಿದ್ದಾನೆ. ಜಗತ್ತಿನ ಯಾವ ಶಕ್ತಿಯೂ ನಿನ್ನ ಪುತ್ರನಿಗೆ ಅಹಿತ ಮಾಡಲಾಗದು. ಹೋಗು, ಹೋಗಿ ನಿನ್ನ ಪ್ರಿಯ ಪುತ್ರನಿಗಾಗಿ ಯಮುನೆಯ ದಡದಲ್ಲಿ ಪ್ರತೀಕ್ಷೆ ಮಾಡು. ಯಶೋದೆ, ಈಗ್ಲೂ ಹೇಳ್ಬೇಡ ನಿನ್ ಸಂಕಲ್ಪ ಪೂರ್ಣ ಆಗ್ಲಿಲ್ಲ ಅಂತ. ನೀವು ಬಹಳ ದಯಾಳು ಪ್ರಭು. ಈ ಅಭಿಷೇಕ ನನ್ ಕಂದನ್ ಮೇಲೆ ನಿಮಗಿರೋ ಕರುಣೆಯ ಪ್ರತೀಕ. ಪ್ರಭು, ಒಬ್ಬ ತಾಯಿಯ ಹೃದಯದಲ್ಲಿ ಅವಳ ಪುತ್ರ ಕ್ಷೇಮವಾಗಿರ್ತಾನೆ ಅನ್ನೋ ವಿಶ್ವಾಸ ತುಂಬಿದ್ದಕ್ಕೆ ಕೋಟಿ ಕೋಟಿ ಪ್ರಣಾಮ. ನಾನು ಯಮುನಾ ತೀರದಲ್ಲಿ ನನ್ನ ಕಂದ ಮರಳಿ ಬರೋ ತನಕ ಪ್ರತೀಕ್ಷೆ ಮಾಡ್ತೀನಿ. ನಂದರಾಜ, ನನ್ನ ಕಂದ ಕ್ಷೇಮವಾಗಿದ್ದಾನೆ. ಅವನ್ ಕೆಲ್ಸ ಪೂರ್ತಿ ಮಾಡಿ ನನ್ನ ಹತ್ರ ಬರ್ತಾನೆ. ಕಂದ, ನಿನ್ ಸ್ವಾಗತ ಮಾಡೋಕೆ ನಾನ್ ಬರ್ತಿದ್ದೀನಿ ಪುತ್ರ. ಹರ ಹರ ಮಹಾದೇವ. ನನ್ಗೆ ಪೂರ್ತಿ ಜಗತ್ತನ್ನೇ ಸರ್ವನಾಶ ಮಾಡೋ ಶಕ್ತಿ ಇದೆ. ಹಾ, ಅದೇ ಕಳಿಂಗಂಗೆ ನಾನ್ 3 ಅವಕಾಶ ಕೊಡ್ತಿದ್ದೀನಿ ಪಾಪದಿಂದ ಮುಕ್ತಿ ಪಡೆಯೋಕೆ. ಇದೇನಾದ್ರೂ ವ್ಯರ್ಥ ಆದ್ರೆ ಸಿದ್ಧ ಆಗಿರು ನಿನ್ನ ದುಃಖದಾರಿಯ ಅಂತ್ಯಕ್ಕೆ. ಅಂತ್ಯ ಮಾಡ್ತೀಯ ನೀನ್ ನನ್ನ? ಕಾಳಿಂಗನಾಗನನ್ನೇ ನಾಶ ಮಾಡ್ತೀಯ? ಈಗ ತಿಳಿತು ನನಗೆ, ನೀನು ಮಾಯೆಯ ಜೊತೆಗೆ ಹಾಸ್ಯ ಕೂಡ ಮಾಡ್ತೀಯ. ನಾನ್ ಯಾರು ಏನು ಅನ್ನೋದು ನಿನ್ಗೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಿನ್ನ ಸಾವು ನಿನ್ನ ಕಣ್ಮುಂದೆ ಬಂದಾಗ. ನನ್ ವಿನಾಶ ಮಾಡ್ತೀಯ ನೀನು? ಭಸ್ಮ ಮಾಡ್ತೀನಿ ನಿನ್ನ ನನ್ ವಿಷದಿಂದ. ಅದೆಷ್ಟು ಪ್ರಯತ್ನ ಮಾಡ್ತೀಯ ಮಾಡು.
ಅನ್ನೋದೇನು? ಹೌದು, ಹಾಗಾಗಿ ನಿನ್ ಬಗ್ಗೆ ತಿಳ್ಕೊಂಡಿದ್ದೀನಿ. ನೀನ್ ಯಾರು, ನಿನ್ನ ಹತ್ರ ಹೇಗ್ ನಡ್ಕೋಬೇಕು ನನ್ ಗೊತ್ತಿದೆ. ಆದ್ರೆ ನೀನು ನನ್ನ ಗುರ್ತಿಸ್ಲಿಲ್ಲ, ಮತ್ತೆ ನನ್ ಮಾವ ಕಂಸನ್ನು. ನಿನಗ್ ಗೊತ್ತಿದ್ಯಾ ನಾನ್ ಯಾರು ಅಂತ? ಮತ್ ನಾನ್ ಏನ್ ಮಾಡ್ಬೋದು? ಹೇಳು, ಯಾರು ನೀನು? ಯಾಕೆ ಮುಚ್ಚಿಡ್ತಿದೀಯಾ? ನಿನ್ನ ಪರಿಚಯನ್ನ ಯಾಕೆ ಗುಪ್ತವಾಗಿಟ್ಟಿದೀಯಾ? ಹೇಳು, ಯಾರು ನೀನು? ನೀನ್ ಇಷ್ಟೊಂದು ಉತ್ಸುಕನಾಗಿದ್ಯಾ ಅಂದ್ರೆ ಹೇಳ್ಬಿಡ್ತೀನಿ. ಹೇಳು ಹೇಳು, ಯಾರು ನೀನು? ಸಹಜತೆಯಿಂದ ಹೇಗೆ ಅವಗತ ಮಾಡಿಸಿದ ಪ್ರಭು? ನಿಮ್ಮ ಈ ಲೀಲೆಯ ಹಿಂದೆ ಯಾವ ಉದ್ದೇಶವಿದೆ ಪ್ರಭು? ಕೃಷ್ಣನ ಉದ್ದೇಶ ಕೇವಲ ಅಧರ್ಮದ ಮೇಲೆ ವಿಜಯ ಮತ್ತು ಪಾಪದ ನಾಶ ಅಲ್ಲ ದೇವರ್ಷಿ. ಜೊತೆಗೆ ಅವನ ಉದ್ದೇಶ ಅಧರ್ಮಿ ಮತ್ತು ಪಾಪಿಗಳ ಹೃದಯ ಪರಿವರ್ತನೆ, ಅವರ ಅಹಂ ಮತ್ತು ಅಹಂಕಾರದ ನಾಶ. ಆದರಿದು ಸಾಧ್ಯವಾಗಬೇಕಾದರೆ ದೇವರ್ಷಿ, ಮನುಷ್ಯನಿಗೆ ಅರಿವು ಆಗಬೇಕು. ಕರ್ತೃ ಅವನಲ್ಲ, ಬದಲಾಗಿ ಬೇರೊಬ್ಬ ಎಂದು. ಮತ್ತು ಹೃದಯ ಪರಿವರ್ತನೆ ಹೀಗೆ ಆತ್ಮಬೋಧ, ಉಪದೇಶ ಮತ್ತು ಪ್ರವಚನದಿಂದ ಸಾಧ್ಯವಾಗದು. ಅದು ಆಗುವುದು ಸತ್ಯದ ದರ್ಶನದಿಂದ. ಆದ್ದರಿಂದ ಕೃಷ್ಣನು ಕಾಳಿಂಗನಿಗೆ ಅವನ ಸತ್ಯ ಸ್ವರೂಪದ ದರ್ಶನ ತೋರಿದ. ಆದರೀಗ ನೋಡಬೇಕಾದದ್ದು ದೇವರ್ಷಿ, ಕಾಳಿಂಗನ ಅಹಂಕಾರದ ನಾಶದ ನಂತರ ಅವನ ಉದ್ಧಾರಕ್ಕೋಸ್ಕರ ಕೃಷ್ಣ ಯಾವ ಲೀಲೆ ಮಾಡುವನೆಂದು. ಅಂದರೆ ಕೃಷ್ಣನ ಲೀಲೆಯನ್ನು ಅರಿಯುವುದು ಇನ್ನೂ ಉಳಿದಿದೆ ಪ್ರಭು. ನಾರಾಯಣ ನಾರಾಯಣ. ಅದ್ರ ಅರ್ಥ ಈಗೇನು? ನಾನು ನಿನ್ನ ಸರ್ವಶ್ರೇಷ್ಠ ಅಂದ್ಕೊಂಡೆ ಅಂತಲ್ಲ, ನಿನ್ನ ಎಲ್ಲ ಮಾತನ್ನು ಒಪ್ಪಲ್ಲ. ವಿಷಯ ದೊಡ್ಡತನ ಮತ್ತೆ ಸಣ್ಣತನದಲ್ಲ, ವಿಷಯ ಯಮುನೆಯಿಂದ ಹೋಗೋದಷ್ಟೇ. ನಿಂಗ್ ಗೊತ್ತಿದ್ಯಾ ಯಾರನ್ನ ಯಮುನೆಯಿಂದ ಹೋಗೋಕ್ ಹೇಳ್ತಿದ್ಯಾ? ನಿಂಗ್ ಅರಿವಿದ್ಯಾ ಇದ್ರ ಅರ್ಥ? ನನ್ ಬಹಳ ಚೆನ್ನಾಗಿ ಗೊತ್ತಿದೆ. ನಾನೀಗ ಈ ಪಾಪಿ ಕಾಳಿಂಗನೇ ಹೊರಗೋಗಕ್ಕೆ ಹೇಳ್ತಿರೋದು. ನೀನ್ ಸಂಪೂರ್ಣ ಜಗತ್ತಿಗೆ ಅಭಯ ಆಗಿದ್ಯಾ. ಹೇಳು, ಹೋಗ್ತೀಯೋ ಇಲ್ವೋ? ಹೋಗ್ತೀಯಾ ಹೋಗ್ತೀಯಾ ಹೋಗ್ತೀಯಾ? ಸಾಕು, ಇದನ್ನ ಬಹಳ ಕೇಳಿಸ್ಕೊಂಡೆ ನಾನು. ಹೋಗೋದು ನೀನು ಇಲ್ಲಿಂದ. ಈಗ ತೋರಿಸ್ತೀನಿ ನಿಂಗೆ ನನ್ನ ವಿರಾಟ ರೂಪ. ಯಾ ದಡ್ಡ ನೀನು, ಮಾತಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ ನೀನು. ವೃಷಭಾನು, ಈ ಸುಳಿ ಹೇಗ್ ಬರ್ತಾ ಇದೆ ಈ ನೀರಲ್ಲಿ? ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ನಂದ. ನಂದರಾಜ, ನನ್ ಕಂದ ಇನ್ನೂ ಬಂದಿಲ್ಲ. ಇದೇನಾಗ್ತಿದೆ ನಂದರಾಜ? ಧೈರ್ಯವಾಗಿರು, ಕೃಷ್ಣ ಬಂದ್ಬಿಡ್ತಾನೆ. ನಂದರಾಜ, ನಾನ್ ಕೇಳಿದ್ದೀನಿ, ಸುಳಿಲಿ ದೊಡ್ಡ ದೊಡ್ಡ ಆನೆಗಳೇ ಮುಳುಗ ಹೋಗತ್ವೆ. ನನ್ನ ಪುಟ್ಟ ಕಂದ ಇದನ್ನ ಹೇಗ್ ಸಹಿಸ್ಕೋತಾನೆ? ಕಂದ, ನಿನ್ನ ಅಮ್ಮನಿಗೆ ನಿನ್ನ ಮುಖ ತೋರಿಸೋ ಕಂದ. ಹೇ ಪ್ರಭು, ಹೇ ಮಹಾದೇವ, ಈಗ್ಲಾದ್ರೂ ನನ್ ಕಂದನ ಮುಖ ತೋರಿಸಿ. ಮತ್ತೇನು ಬೇಕಿಲ್ಲ ನನಗೆ.
ಯಮುನೆ ನದಿಯ ನೀರು ಶುದ್ಧ ಮತ್ತೆ ಸ್ವಚ್ಛ ಆಗ್ತಾ ಇದೆ. ಅಸಂಭವ. ಕಾಳಿಂಗನಾಗನ ವಿಷ ಸಮಾಪ್ತಿ ಆಗಲಾರದು. ವಿಷದ ಮಹಾಸಾಗರವಿದೆ ಅವರ ಬಾಯಿಯಲ್ಲಿ. ಭಗವಂತ ಕ್ಷಮಿಸಿ, ಈಗಲೇ ಇದಕ್ಕೆ ಕಾರಣ ಒಬ್ಬ ಬಾಲಕನೇ. ಬಾಲಕ? ಹಾ ಪ್ರಭು, ಅವನು ನದಿಗೆ ಹಾರ್ಬಿಟ್ಟಿದ್ದ. ಜೀವಂತ ಉಳಿದಿದ್ದಾನೆ ಭಗವಂತ. ನಾನೇ ಸ್ವತಃ ಕಳಿಸಿದ್ದೆ ಕಾಳಿಂಗನನ್ನು ಅಲ್ಲಿ. ಯೋಚಿಸಿದ್ದೆ ಒಮ್ಮೆ ನನ್ನ ಕಾಲ ದೇವಕಿ ಅಷ್ಟಮ ಪುತ್ರ ಒಂದು ವೇಳೆ ಅಲ್ಲಿದ್ದರೆ ಎಂದಾದರೊಮ್ಮೆ ಅಲ್ಲಿ ಬರುತ್ತಾನೆ ಮತ್ತು ನನ್ನ ಯೋಜನೆ ಪೂರ್ಣವಾಗದೆಯೇ ವಿಷ ಸಮಾಪ್ತ ಹೇಗೆ ಆಗುತ್ತದೆ? ಮಹಾರಾಜ, ಆ ಬಾಲಕನೇನಾದರೂ ವಂಚಕ ವಿಷ್ಣುವಿನ ಮಾಯೆಯಾದರೆ? ಒಂದು ವೇಳೆ ಆ ಬಾಲಕ ಅವನ ಅಂಶವಾದರೆ ಅವನ ಅಂತ್ಯ ನಿಶ್ಚಿತವೇ. ವರ್ತಮಾನ ವ್ಯಕ್ತಿಗೆ ಮತ್ತೆ ಕೊಡೋದು. ಕಳಿಂಗ, ನಿನ್ ಜನರಿಗೆ ತುಂಬಾ ಕಷ್ಟ ಕೊಟ್ಟಿದ್ಯಾ, ಬಹಳ ನೋವು ಮಾಡ್ದೆ, ಬಹಳ ಕಣ್ಣೀರ್ ಕೊಟ್ಟೆ. ಅದನ್ನೇ ನಾನಿವತ್ ನಿಂಗೆ ಕೊಡ್ತಿದ್ದೀನಿ. ನಾನ್ ನಿನ್ನ ಬಿಡೋದಿಲ್ಲ. ಕಳಿಂಗ, ಯಾವ ಬಾಯಿಂದ ನೀನು ವಿಷ ಹೊರಗಾಕ್ತೀಯೋ ಅದೇ ಬಾಯನ್ನ ನಾನಿವತ್ ನಾಶ ಮಾಡ್ತೀನಿ. ನಿನ್ನಲ್ಲಿರೋ ವಿಷನೆಲ್ಲ ನಾನು ಹೋಗಿಸ್ಬಿಡ್ತೀನಿ. ಕ್ಷಮಿಸಿ ಬಿಡು ಬಾಲಕ, ನಮ್ಮ ಪತಿಯನ್ನ ಕ್ಷಮಿಸಿ ಬಿಡು. ಇವ್ರ ಜೀವನನ ಕೊನೆಗಾಣಿಸ್ಬೇಡಿ. ನಮ್ಮ ಗಂಡನ ಕ್ಷಮಿಸ್ಬೇಡಿ. ಭಯ ಇದೆ. ಹೌದು, ನಾನ್ ನಿನ್ಗೆ ವಚನ ಕೊಡ್ತೀನಿ. ಗರುಡ ದೇವರು ನಿಂಗೆ ಅಹಿತ ಮಾಡೋದಿಲ್ಲ, ನಿನ್ನ ಮುಟ್ಟೋದಕ್ಕೂ ಬರೋದಿಲ್ಲ. ಇದು ಹೇಗ್ ಸಾಧ್ಯ? ನಾನ್ ನಿನ್ನ ಹಣೆ ಮೇಲೆ ನನ್ನ ಹೆಜ್ಜೆನ ಮೂಡಿಸ್ತೀನಿ. ಅದೇ ನಿನ್ನ ಸುರಕ್ಷತೆಯ ವರದಾನ ಆಗಿರುತ್ತೆ. ಬಹಳ ಬಹಳ ಕೃಪೆ ತೋರಿದ್ರಿ ನೀವು ನನ್ನಂತಹ ಪಾಪಿಗೆ. ಬಹಳ ಬಹಳ ಧನ್ಯವಾದ. ಆದ್ರೆ ನೀನು ಒಂದ್ ಸಹಾಯ ಮಾಡ್ಬೇಕಾಗತ್ತೆ ಈ ಜಗತ್ತಿಗೆ. ಆದೇಶ ಮಾಡಿ. ಜಗತ್ತಿನ ಈ ನಿರ್ಭಯ ಜೀವನದಲ್ಲಿ ನೀನು ನಿನ್ನ ಭಯದ ವಿಷನ ಉಪಯೋಗಿಸಬಾರ್ದು. ಒಪ್ಪಿಗೆ ಇದೆ. ಯಾರದ್ದೇ ನಿರ್ಭಯ ಜೀವನದಲ್ಲಿ ಅಡ್ಡಿ ಮಾಡೋದಿಲ್ಲ. ಇದು ಕಾಳಿಂಗನಾಗನ ವಚನ. ನಂದರಾಜ, ಯಮುನೆಯ ನೀರು ಇದಕ್ಕಿದ್ದ ಹಾಗೆ ಹೇಗ್ ಶಾಂತವಾಯ್ತು? ಕಂದ, ಕಂದ, ಕೃಷ್ಣ. ಯಶೋದೆ ಅತ್ತಿಗೆ, ನೀರಿನ ತಳದವರೆಗೂ ಧ್ವನಿ ತಲುಪೋದಕ್ಕಾಗಲ್ಲ. ಒಬ್ಬ ತಾಯಿಯ ಧ್ವನಿ ನೀರಿನ ತಳದಿಂದ ಹಿಡಿದು ಆಕಾಶದ ಕೊನೆಯ ತುದಿವರೆಗೂ ತಲುಪೋಕ್ ಸಾಧ್ಯ ವೃಷಭಾನು ಅಣ್ಣ. ನನ್ ಕಂದನ್ವರೆಗೂ ನನ್ ಧ್ವನಿ ಖಂಡಿತ ತಲುಪತ್ತೆ. ಕಂದ, ಕಂದ, ಬಾ ಕಂದ. ನಿನ್ನ ಅಮ್ಮ ನಿನ್ನ ಕರೀತಾ ಇದ್ದಾಳೆ. ಕಂದ, ಕೃಷ್ಣ. ಕೃಷ್ಣ ಕಾಳಿಂಗನ ಹೆಡೆಯ ತುಳಿದು ನಲಿದ ತೋರಿ ಚಂದ ಮುರಗಿ ನುಡಿಸು ತೊಡೆಯ ಮುರಗಿ ನುಡಿಸು ತೊಡೆಯ ಮುರಗಿ ನುಡಿಸು ತೊಡೆಯ.